ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಿಂಚಣಿ ಯಾರ್ಯಾರು ಪಡ್ಕೊಳ್ತಾ ಇದ್ದೀರಾ ಅವರಿಗೆ ಒಂದು ಮುಖ್ಯ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಿನ್ನೆ ಅಷ್ಟೇ ಕೆಲವು ಪಿಂಚಣಿಗಳೆಲ್ಲ ಬಿಡುಗಡೆ ಆಗಿದೆ. 60 ವರ್ಷ ಮೇಲ್ಪಟ್ಟವರು ತಗೊಳ್ತಾ ಇರ್ಬೋದು, ಸಂಧ್ಯಾ ಸುರಕ್ಷಿತ ಯೋಜನೆಯಡಿ ತಗೊಳ್ತಾ ಇರ್ಬೋದು ಪಿಂಚಣಿ, ಅಥವಾ ಅಂಗವಿಕಲರದಾಗಿರ್ಬೋದು, ಅಥವಾ ವಿಧವೆಯರದಾಗಿರ್ಬೋದು, ಅಥವಾ ಗೌರ್ಮೆಂಟ್ ಕೆಲಸದಿಂದ ರಿಟೈರ್ಡ್ ಆಗಿ ಪೆನ್ಷನ್ ತಗೋತಾರಲ್ವ, ಈ ಥರ ಹಲವಾರು ಪೆನ್ಷನ್ಗಳಿದೆ. ಸೊ ಅದರಲ್ಲಿ ನಿನ್ನೆ ಕೂಡ ಒಂದು ಪಿಂಚಣಿನ ಬಿಡುಗಡೆ ಆಗಿದೆ. ಹಾಗೆ 3 ಮಂತ್ಸಿಂದ ಆಲ್ಮೋಸ್ಟ್ ಕೆಲವರಿಗೆಲ್ಲ ಪಿಂಚಣಿನ ಹೋಲ್ಡ್ ಆಗಿತ್ತು. ಏನಕ್ಕಾಗಿತ್ತು? ಹಾಗೆ ಈಗ ಬಿಡುಗಡೆ ಆಗಿದೆ ಅಲ್ವಾ, ಯಾರಿಗೆಲ್ಲ ಬಂದಿದೆ ಪಿಂಚಣಿ ಓಕೆ, ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅವರೆಲ್ಲ ಏನು ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ಹೀಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾರು ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ನಿಮಗೆ ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಲವಾರು ರೀತಿಯ ಪಿಂಚಣಿಗಳನ್ನು ತಗೊಳ್ತಾ ಇದ್ದೀರಾ. ಯಾವ ರೀತಿ ಅಂದರೆ, ಇವಾಗ 60 ವರ್ಷ ಮೇಲ್ಪಟ್ಟವರು ಸಂಧ್ಯಾ ಸುರಕ್ಷಿತ ಯೋಜನೆ ಅಡಿ ಪೆನ್ಷನ್ ತಗೋತಾ ಇರೋರಾಗಿರ್ಬೋದು, ಅಥವಾ ಅಂಗವಿಕಲರ ಪೆನ್ಷನ್ ಆಗಿರ್ಬೋದು, ವಿಧವೆಯರ ಪೆನ್ಷನ್ ಆಗಿರ್ಬೋದು, ಗೌರ್ಮೆಂಟ್ ಜಾಬಿಂದ ರಿಟೈರ್ಡ್ ಆಗಿ ತಗೋತಾ ಇರೋವಂಥ ಪೆನ್ಷನ್ ಆಗಿರ್ಬೋದು, ಈ ಥರ ಹಲವಾರು ಪೆನ್ಷನ್ಗಳಿದೆ. ಸೊ ನಿನ್ನೆ ಒಂದು ಪೆನ್ಷನ್ ಬಿಡುಗಡೆ ಆಗಿದೆ ಅಂತ ಹೇಳಿದ್ನಲ್ವ, 60 ವರ್ಷ ಮೇಲ್ಪಟ್ಟ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಯಾರ್ಯಾರು ಪೆನ್ಷನ್ ತಗೋತಾ ಇದ್ದೀರಾ ಅವರಿಗೆಲ್ಲರಿಗೂ ನಿನ್ನೆ ಅಷ್ಟೇ ಬಿಡುಗಡೆ ಆಗಿದೆ. ಸೊ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಬಂದಿದೆ ಅವ್ರಿಗೆ ಓಕೆ. ಹಾಗೆ ಇನ್ನೂ ಹಲವಾರು ಪೆನ್ಷನ್ ತಗೋತಾ ಇದ್ದೀರಲ್ವ ಹಲವಾರು ರೀತಿಯ ಮೂಲಕ, ಸೊ ಅವರೆಲ್ಲರಿಗೂ ಕೂಡ ಪೆನ್ಷನ್ ಆಲ್ಮೋಸ್ಟ್ ಈ ತಿಂಗಳಿಂದ ಎಲ್ಲ ರೀತಿಯ ಪೆನ್ಷನ್ದಾರರಿಗೆ ಪೆನ್ಷನ್ನ ಸರ್ಕಾರ ಕೊಡ್ತಾ ಇದೆ. 3 ಮಂತ್ಸಿಂದ ಹೋಲ್ಡ್ ಮಾಡಿದ್ರು ಬೇರೆ ಬೇರೆ ಕಾರಣಗಳಿಂದ. ಇವಾಗಾದರೂ ಎಲ್ಲರಿಗೂ ಪೆನ್ಷನ್ ತಲುಪಿದ್ರೆ ಓಕೆ. ಆದರೆ ಇನ್ನೂ ವಿಧವೆಯರಿಗಾಗಲಿ, ಅಂಗವಿಕಲರಿಗಾಗಲಿ, ಅಥವಾ ಗೌರ್ಮೆಂಟ್ ರಿಟೈರ್ಡ್ ಪೆನ್ಷನ್ ಆಗಲಿ, ಅಥವಾ ಸಂಧ್ಯಾ ಸುರಕ್ಷಿತ ಯೋಜನೆ ಅಡಿ ಪೆನ್ಷನ್ ತಗೋತಾ ಇರೋರಾಗಲಿ, ತಮ್ಗೆ ಯಾರಿಗೂ ಕಳೆದ 3 ತಿಂಗಳಿಂದ ಆಗಲಿ ಅಥವಾ ಈ ತಿಂಗಳಲ್ಲಿ ಬಿಡುಗಡೆ ಆಗಿರುವ ಪಿಂಚಣಿ ಪೆನ್ಷನ್ ಯಾವುದೂ ಕೂಡ ನಿಮಗೆ ಹಣ ಬಂದೇ ಇಲ್ಲ ಅಂದರೆ ನೀವು ಏನು ಮಾಡಬೇಕಂತ ಕೂಡ ಹೇಳ್ತೀನಿ. ಹಾಗೆ ಕಳೆದ 3-4 ತಿಂಗಳಿಂದ ಪೆನ್ಷನ್ ಯಾರಿಗೆ ಬಂದಿಲ್ಲ, ಹಾಗೆ ಈ ತಿಂಗಳಲ್ಲಿ ಬಿಡುಗಡೆ ಆಗಿರೋ ಪೆನ್ಷನ್ ಕೂಡ ಬಂದಿಲ್ಲ ಅಂದರೆ ನೀವೆಲ್ಲ ಏನು ಮಾಡಬೇಕಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಜೀಮಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಯಾವುದಿರುತ್ತೋ ಸೊ ಅಲ್ಲಿ ಹೋಗಿ ನೀವು ಜೀಮಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ನೀವು ಪಿಂಚಣಿಯ ಸೌಲಭ್ಯನ ಪಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟು ದಿನದಿಂದ ನಮಗೆ ಬಂದಿಲ್ಲ, ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಜೀಮಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು. ನಿಮಗೆ ಪಿಂಚಣಿನ ಬರುತ್ತೆ, ಇಲ್ಲ ಅಂದರೆ ಇದೇ ಥರ ಹೋಲ್ಡ್ ಆಗುತ್ತೆ. ಸೊ ಯಾರ್ಯಾರಿಗೆ ಪಿಂಚಣಿ ಹಣನ ಹೋಲ್ಡ್ ಆಗಿದೆ ಅವರು ಈ ಕೆಲಸನ ದಯವಿಟ್ಟು ಮಾಡಿ. ಅದೇ ರೀತಿ 3-4 ತಿಂಗಳಿಂದ ಗೌರ್ಮೆಂಟ್ ಕಡೆಯಿಂದನೇ ಹೋಲ್ಡ್ ಮಾಡಿದ್ರು, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ ಪಿಂಚಣಿ ಬಂದಿದೆ ಅವರಿಗೆಲ್ಲ ಓಕೆ. ಹಾಗೆ ಸಂಧ್ಯಾ ಸುರಕ್ಷಿತ ಯೋಜನೆ ಅಡಿ ಯಾರ್ಯಾರು ಪೆನ್ಷನ್ ತಗೋತಾ ಇದ್ದೀರಾ 60 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು, ಸೊ ಅವರಿಗೆಲ್ಲರಿಗೂ ನಿನ್ನೆನೇ ಬಿಡುಗಡೆಯಾಗಿದೆ. ಯಾರ್ಯಾರು ಈ ಪೆನ್ಷನ್ಗೋಸ್ಕರ ಕಾಯ್ತಾ ಇದ್ರಿ ಅವ್ರು ದಯವಿಟ್ಟು ಹೋಗಿ ಹಣನ ಪಡ್ಕೊಳ್ಬೋದು ಅಂತ. ಸೊ ಮಾಹಿತಿ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಪ್ರಶ್ನೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡೋಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.